ಮಕ್ಕಳು ಓದುವುದರಲ್ಲಿ, ಆಟವಾಡುವುದರಲ್ಲಿ, ಪಜಲ್ಸ್ ಆಟಗಳಲ್ಲಿ ತಂದೆ ತಾಯಿಯು ಅವರ ಜೊತೆ ಭಾಗವಹಿಸಬೇಕು. ಆಗ ಅವರಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ. ಜೊತೆಗೆ ನಮ್ಮ ಮಕ್ಕಳು ಮತ್ತು ತಂದೆ ತಾಯಿಗಳ ನಡುವಿನ ಬಂಧವು ಗಟ್ಟಿಯಾಗುತ್ತದೆ. ಕಲಿಯುವ ನೈಪುಣ್ಯ, ಚತುರತೆ, ಸಮಸ್ಯೆಗಳು ಪರಿಹರಿಸುವ ಬುದ್ಧಿವಂತಿಕೆ ಕೂಡ ಚೆನ್ನಾಗಿ ಆಗುತ್ತದೆ. ಇವು ಮುಂದೆ ಅವರ ಜೀವನದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಮಕ್ಕಳಿಗೆ ಓದು ಎಂದರೆ ಶಾಲೆಯ 4 ಗೋಡೆಗಳ ನಡುವೆ ಮಾಡುವ ಪಾಠ ಎಂದುಕೊಂಡರೆ ಅದಕ್ಕಿಂತ ದೊಡ್ಡ ತಪ್ಪು ಬೇರೊಂದಿಲ್ಲ. ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ. ಶಾಲೆಗೆ ಸೇರುವ ಮುನ್ನ ಅದು ಮನೆಯಲ್ಲಿಯೇ ಪಾಠ ಕಲಿಯುತ್ತಿರುತ್ತದೆ. ಪುಟ್ಟ ಮಕ್ಕಳಾಗಿದ್ದಾಗಿನಿಂದಲೂ ತಮ್ಮ ಸುತ್ತಲ ಪ್ರಪಂಚವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ ಮಕ್ಕಳು. ನಿಜಕ್ಕೂ ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ತಾಯಿಯ ಮೂಲಕ ಪಾಠ ಕಲಿಯುತ್ತದೆಯಂತೆ. ಹುಟ್ಟಿದ ಮೇಲೆ ತಾಯಿ ಮಗುವಿನ ನಡುವಿನ ಸಂಬಂಧ, ತಾಯಿ ಮಗುವಿಗೆ ತೋರಿಸುವ ಬಣ್ಣಗಳು, ಮಾತನಾಡುವ ಶಬ್ದಗಳು, ಸಂಭಾಷಣೆಗಳು ಎಲ್ಲವೂ ಮಗುವಿನ ಬುದ್ಧಿ ವಿಕಾಸವಾಗಲು ಸಹಾಯವಾಗುತ್ತದೆ. ಬಾಲ್ಯದಲ್ಲಿಯೇ ತಂದೆ ತಾಯಿಗಳಿಂದ ಕಲಿಯುವ ಈ ಪಾಠಗಳು ಮಗು 4 ಜನರೊಂದಿಗೆ ಬೆರೆಯುವುದು, ತನ್ನ ಭಾವೋದ್ವೇಗಗಳನ್ನು ನಿಯಂತ್ರಿಸಿಕೊಳ್ಳುವುದು ಮುಂತಾದವನ್ನು ಕಲಿಯುತ್ತವೆ. ಇವು ಮುಂದೆ ಅವರು ದೊಡ್ಡವರಾದ ಮೇಲೆ ತೆಗೆದುಕೊಳ್ಳುವ ನಿರ್ಣಯಗಳ ಮೇಲೆ ಪ್ರಭಾವ ಬೀರುತ್ತವೆ. ಅದರಿಂದ ಅವರ ಭವಿಷ್ಯಕ್ಕೂ ನಿರ್ಧಾರವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತಮ್ಮ ಅವಶ್ಯಕತೆ ಎಲ್ಲಿಯವರೆಗೂ ಇರಬೇಕು ಎಂಬುದು ಬಹಳ ಮಕ್ಕಳ ತಂದೆ ತಾಯಿಗಳ ಜಿಜ್ಞಾಸೆ. ಅಂತಹವರಿಗೆ ಈ ರಂಗದಲ್ಲಿ ನುರಿತವರು ಏನು ಹೇಳುತ್ತಾರೆಯೋ ತಿಳಿದುಕೊಳ್ಳೋಣ. ಕುಟುಂಬದ ಪ್ರಾಮುಖ್ಯತೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಜನನಿ ತಾನೇ ಮೊದಲ ಗುರುವು ಎಂದು ಹೇಳಿದ್ದಾರೆ ಜ್ಞಾನಿಗಳು. ಪ್ರಾಥಮಿಕ ಶಿಕ್ಷಣ ಮಕ್ಕಳಿಗೆ ತಮ್ಮ ಕುಟುಂಬದ ಸದಸ್ಯರಿಂದಲೇ ದೊರೆಯುತ್ತದೆ. ಮನೆಯಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಬೆಳೆದರೆ ಮುಂದೆ ಅವರು ಒಳ್ಳೆಯ ಪೌರರಾಗುತ್ತಾರೆ. ಮಕ್ಕಳು ಎಂತಹವರ ಬಳಿ ಬೆಳೆಯುತ್ತಾರೋ ಅಂತಹವರನ್ನೇ ಆದರ್ಶವಾಗಿ ತೆಗೆದುಕೊಳ್ಳುತ್ತಾರೆಂದು ಅಧ್ಯಯನಗಳು ಹೇಳುತ್ತವೆ. ಹಾಗಾಗಿ ಮಕ್ಕಳು ಆದಷ್ಟು ಒಳ್ಳೆಯ ವಾತಾವರಣದಲ್ಲಿ ಬೆಳೆಯಬೇಕು. ಒತ್ತಡ. ಮಕ್ಕಳು ಬೆಳೆದ ಮೇಲೆ ತಂದೆ ತಾಯಿಗಳು ಇಂತಹುದೇ ಓದನ್ನು ಓದಬೇಕು ಎಂದು ಒತ್ತಡ ಹಾಕುತ್ತಾರೆ. ತಮ್ಮ ಅಭಿರುಚಿಗೆ ಮಕ್ಕಳು ಇಂಜಿನಿಯರು, ಡಾಕ್ಟರು ಆಗಬೇಕೆಂದು ತಂದೆ ತಾಯಿ ಬಯಸುತ್ತಾರೆ. ಅದು ಕೆಲ ಮಕ್ಕಳಿಗೆ ಇಷ್ಟವಿರುವುದಿಲ್ಲ. ಹಾಗಾಗಿ ಅವರು ಕಲಿಯಬೇಕಾದ್ದನ್ನು ಮನಸ್ಸಿಟ್ಟು ಕಲಿಯುವುದಿಲ್ಲ. ಓದೆಂದರೆ ಬೇಸರವಾಗುವ ಸ್ಥಿತಿಗೆ ತಲುಪುತ್ತಾರೆ. ಹಾಗಾಗಿ ಮಕ್ಕಳ ಇಷ್ಟ ಏನಿದೆಯೋ, ಅವರು ಯಾವುದನ್ನು ಓದಬೇಕೆಂದು ಇಚ್ಛಿಸುತ್ತಾರೋ ಅದಕ್ಕೆ ಅವರಿಗೆ ಸ್ವೇಚ್ಛೆ ಕೊಡುವುದು ಒಳ್ಳೆಯದು. ಇಂತಹುದೇ ಓದಬೇಕೆಂದು ಒತ್ತಡ ಹಾಕಿದರೆ ಅವರಿಗೆ ಕಷ್ಟವಾಗಬಹುದು. ಮಕ್ಕಳೊಂದಿಗೆ ಬೆರೆಯುವುದು. ಮಕ್ಕಳು ಓದುವುದರಲ್ಲಿ, ಆಟವಾಡುವುದರಲ್ಲಿ, ಪಜಲ್ಸ್ ಆಟಗಳಲ್ಲಿ ತಂದೆ ತಾಯಿಯು ಅವರ ಜೊತೆ ಭಾಗವಹಿಸಬೇಕು. ಆಗ ಅವರಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ. ಜೊತೆಗೆ ಮಕ್ಕಳು ಮತ್ತು ತಂದೆ ತಾಯಿಗಳ ನಡುವಿನ ಬಂಧವು ಗಟ್ಟಿಯಾಗುತ್ತದೆ. ಕಲಿಯುವ ನೈಪುಣ್ಯ, ಚತುರತೆ, ಸಮಸ್ಯೆಗಳು ಪರಿಹರಿಸುವ ಬುದ್ಧಿವಂತಿಕೆ ಕೂಡ ಚೆನ್ನಾಗಿ ಆಗುತ್ತದೆ. ಇವು ಮುಂದೆ ಅವರ ಜೀವನದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಅನುಕೂಲವಾಗುತ್ತದೆ. ವಿಮರ್ಶೆ ಮಾಡುವುದು. ಮಕ್ಕಳ ಕೆಲಸಗಳನ್ನಾಗಲಿ ಓದನ್ನಾಗಲಿ ಪದೇ ಪದೇ ವಿಮರ್ಶಿಸಿ ಏನಾದರೂ ಹೇಳುತ್ತಿದ್ದರೆ ಮಕ್ಕಳಿಗೆ ಬೇಸರವಾಗುತ್ತದೆ. ಅದರಿಂದ ಅವರಲ್ಲಿ ಕೀಳರಿಮೆ ಬೆಳೆದು ತಾವು ಯಾವುದಕ್ಕೂ ಪ್ರಯೋಜನವಿಲ್ಲ ಎಂದು ಅವರಿಗೆ ಖಿನ್ನತೆಗೆ ಒಳಗಾಗಬಹುದು. ಅದರ ಬದಲು ತಪ್ಪು ಮಾಡಿದರೂ ತಪ್ಪು ಮಾಡುವುದು ಸಹಜ, ಅದನ್ನು ತಿದ್ದಿಕೊಂಡು ಮತ್ತೆ ಅದೇ ತಪ್ಪು ಆಗದಂತೆ ನೋಡಿಕೊಳ್ಳಬೇಕು ಎಂದು ಬುದ್ಧಿ ಹೇಳಿದರೆ ಅವರಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ. ಸಮಸ್ಯೆಗಳು ಬಂದಾಗ ಅವುಗಳನ್ನು ಪರಿಹರಿಸಿಕೊಳ್ಳುವ ಮಾರ್ಗ ಹೇಳಿಕೊಟ್ಟರೆ ಮುಂದೆ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಅವರು ಎದೆಗುಂದುವುದಿಲ್ಲ. ಏನನ್ನೂ ಬೇಕಾದರೂ ಸಾಧಿಸುವ ಧೈರ್ಯ, ಸ್ಥೈರ್ಯ ಅವರಿಗೆ ಬರುತ್ತದೆ. ಧನ್ಯವಾದಗಳು.